ನಮಸ್ತೆ ಸರ್. ಏನಯ್ಯ ಮೊದಲನೇ ದಿನಲ್ಲೇ ಲೇಟು? ಈ ತರ ಬೇಜವಾಬ್ದಾರಿ ಕೆಲಸ ಮಾಡಿದ್ದಕ್ಕೆ ನನ್ನ ಹಿಂದಿನ ಅಸಿಸ್ಟೆಂಟ್ ಶ್ಯಾಮ್ನ ಓಡಿಸಿ ನಿನ್ನ ಕೆಲ್ಸಕ್ಕೆ ತಗೊಂಡಿರೋದು. ನೋಡು, ಈಗಲೇ ಹೇಳು, ನಿನ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಬಾ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಆ ಅನಾಮಿಕನ ನೋಡ್ದೆ ಅಂತ ಈ ಈಡಿಯಟ್ ಹೇಳಿದಾನೆ. ಅದ್ ನಿಜಾನೇ ಆಗಿದ್ರೆ ಅವಳನ್ನ ನೋಡಿದ್ದು ಇವನೊಬ್ನೇ. ಅದೇನೋ ಅಂತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಯೋದ್ರಲ್ಲಿ ಏನೂ ತಪ್ಪಿಲ್ವಂತೆ. ಈಗ ಇವನತ್ರನೇ ನೈಸಾಗಿ ಮಾತಾಡಿ ಅವಳು ಯಾರು ಅನ್ನೋದನ್ನ ಕಂಡುಹಿಡಿಬೇಕು. ಹೇ ಶ್ರೀ, ಧನಲಕ್ಷ್ಮಿ, ನೀವು ನನಗ ಹಾಯ್ ಅಂದಿದ್ದ? ಅಯ್ಯೋ, ನಂಬಕ್ಕೆ ಆಗ್ತಿಲ್ವೇ? ನಾನೇ ಪ್ರೀತಿಯಿಂದ ಕರೆದಿದ್ದು. ಗುರುಚಿ ಗುರುಚಿ. ಏನ್ ಮಾಡ್ತಿದ್ದೀರಾ? ಅದು ಗುರುಜಿ ನನಗೆ ಈ ತಾಯ್ತಾನ ಕೊಟ್ಟಿದ್ರು. ಇದನ್ನ 21 ದಿನ ಕಟ್ಕೊಂಡ್ರೆ 22ನೇ ದಿನಕ್ಕೆ ಸೂರ್ಯ ಅಸ್ತ ಆಗೋದ್ರೊಳಗೆ ಕನ್ಯಾ ರಾಶಿಲಿರೋ ಹುಡುಗಿ ನನ್ನ ಜೀವನದಲ್ಲಿ ಕನ್ಯಾಮಣಿ ಆಗ್ತಾಳೆ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ನೀವೇ ಕಾಲಿಟ್ಟು ಒಳಗಡೆ ಬಂದ್ರಿ. ಜೈ ಗುರು. ಸುಂದ್ರಿ, ನಿಮಗೂ ತಾಯ್ತ ಬೇಕಾ? ಬೇಡ, ನನಗ್ ಬೇಕಾದವರು ಈ ಮನೇಲೇ ಇದ್ದಾರೆ. ಅಯ್ಯೋ, ನಿಂತೇ ಇದ್ದೀರಲ್ಲ, ನೀವು ನಿಂತ್ರೆ ನನ್ನ ಕಾಲು ನೋಯುತ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಶೋರ್. ಓಕೆ, ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಬರಲ್ಲ? ಏನು ಬೇಡ, ನನ್ನ ಜೊತೆ 5 ನಿಮಿಷ ಮಾತಾಡಿ ಸಾಕು. ಅಯ್ಯೋ, ಅದಕ್ಕೇನಂತೆ, ದಿನದ 24 ಗಂಟೆ ಮಾತಾಡೋಣ, ವರ್ಷದ 365 ದಿನನೂ ಮಾತಾಡೋಣ. ಹೇಳಿ. ನಿನ್ನೆ ಮೆಹಂದಿ ಫಂಕ್ಷನ್ ಅಲ್ಲಿ ನಿಮ್ಮನ್ನ ನೋಡಿ ತುಂಬಾ ಮಾತಾಡೋಣ ಅನ್ಕೊಂಡೆ. ಮಾತಾಡೋದಲ್ವಾ? ಯಾರು ನಿಮ್ಮನ್ನು ತಡೆದದ್ದು? ಕಮಾನ್ ಟೆಲ್ ಮಿ, ಯಾರು? ನೀವೇ. ಹೌದು, ಮತ್ತೆ ನೀವದ್ ಯಾವ್ದೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ರಿ, ಅದಕ್ಕೆ ನಾನ್ ಬರ್ಲಿಲ್ಲ. ಅಯ್ಯೋ, ನಾನು ಮಾತಾಡಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು ಅಂತ ಹೇಳಿ ಹೋಗೇ ಬಿಟ್ಲು. ಅವಳೇನಂದ್ಲು? ನೋಡಕ್ ಹೇಗಿದ್ಲು? ಶಾಂತಿ ಅಲ್ಲ, ಹೇಗಿದ್ಲು ಅವಳು ನೋಡಕ್ಕೆ? ಅದನ್ನ ಹೇಳಿ. ಕೂಲ್. ಅವಳು ನೋಡಕ್ ಚೆನ್ನಾಗಿರ್ಲಿಲ್ಲ, ನೀವು ಸೂಪರ್ ಆಗಿದ್ದೀರ. ಅವಳು ಕಪ್ಪಟ್ಟೆ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ಲು, ಕಣ್ಣು ಒಂದೇ ನೋಡಿದ್ದು. ಎಲ್ಲಾದ್ರೂ ನೋಡಿದ್ರೆ ಕಣ್ಣಿಡಿತೀರಾ? ವಾ, ಕಂಡು ಹಿಡಿತೀರಿ, ಆದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ. ಹೌದು, ಅವಳನ್ನ ನಾವ್ಯಾಕೆ ಕಂಡು ಹಿಡಿಬೇಕು? ಯಾಕಂದ್ರೆ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ. ನಾನು ಅವಳನ್ನ ನೋಡಿದ್ಮೇಲೆನೆ ನಿಮ್ ಮಾತನ್ನ ನಂಬ್ತೀನಿ. ಆಹಾ, ಹಾಗಿದ್ರೆ ಅವಳನ್ನ ನಾನು ಹುಡುಕ್ಲೇಬೇಕು. ಅವಳು ಕಣ್ಣು ನೋಡಿದ ತಕ್ಷಣ ಅದೇ ಕಣ್ಣು ಅಂತ ಹೇಳೇ ಬಿಡ್ತೀನಿ. 5 minutes ಬಂದೆ.
ಕೆಲವೊಬ್ಬರಿಗೆ ಬೇರೆಯವ್ರ ಕಷ್ಟ ಖುಷಿ ಯಾವುದು ಲೆಕ್ಕಕ್ಕಿರಲ್ಲ. ತಮ್ಮ ಹಠ ಸಾಧಿಸಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅರ್ಜುನ್, ಡೋಂಟ್ ವರಿ ಅರ್ಜುನ್. ನಿನ್ ಕಷ್ಟ ಸುಖದಲ್ಲಿ ನೋಡು, ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ಚೆನ್ನಾಗಿರ್ಬೇಕು ಅರ್ಜುನ್. ನೀನ್ ಓಕೆ ಅರ್ಜುನ್. ಅರ್ಜುನ್, ನಿನ್ಗೇನಾದ್ರೂ ಹೇಳ್ಬೇಕು ಅಂದ್ರೆ ಕೇಳು, ನಿನ್ ಜೊತೆ ನಾನಿರ್ತೀನಿ. ಈ ವಂದನ ಯಾವಾಗ್ಲೂ ಇರ್ತೀನಿ. ಇವಾಗ ಯಾರು ಏನೇ ಸಹಾಯ ಮಾಡಿದ್ರು ಹೋಗಿರೋ ಮಗು ವಾಪಸ್ ಬರಲ್ಲ ವಂದನ. ಕೆಲವೊಬ್ರು ಮಾಡೋ ಕೆಲ್ಸಕ್ಕೂ ಆಡೋ ಮಾತಿಗೂ ತಾಳ ಮೇಳನೇ ಇರಲ್ಲ. ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋ ಮನುಷ್ಯತ್ವ ಅದನ್ನೇ ಮರ್ತು ಬಿಡ್ತಾರೆ. ಅರ್ಜುನ್ ಕೋಪದಲ್ಲಿದ್ದಾನೆ. ಜಗಳ ಆಗೋಗಿದ್ರೆ ಆಗೋಗ್ಲಿ. ಓ ಭಾರ್ಗವಿ, ಯಾವಾಗ ಬಂದೆ? ಗಂಡ ಹೆಂಡತಿ ನಡುವೆ ನಾನ್ ಯಾಕಿರ್ಲಿ? ಪರ್ಸನಲ್ ಸ್ಪೇಸ್ ಇರ್ಬೇಕು. ಪಾರ್ಥ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದಕ್ಕಿಂತ ಇವರೆಲ್ಲ ಸೇರಿ ನಿಮ್ಮನ್ನ ಯಾಮಾರಿಸ್ತಿದಾರಲ್ಲ ಅನ್ನೋದೇ ನನಗೆ ಹೆಚ್ಚು ದುಃಖ ಆಗ್ತಿದೆ ಅರ್ಜುನ್. ಇವರೆಲ್ಲ ಮಗು ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಮಸ್ತೆ ಸರ್. ಏನಯ್ಯ, ಮೊದಲನೇ ದಿನಲ್ಲೇ ಲೇಟು? ಈ ತರ ಬೇಜವಾಬ್ದಾರಿ ಕೆಲಸ ಮಾಡಿದ್ದಕ್ಕೆ ನನ್ನ ಹಿಂದಿನ ಅಸಿಸ್ಟೆಂಟ್ ಶ್ಯಾಮ್ನ ಓಡಿಸಿ ನಿನ್ನ ಕೆಲ್ಸಕ್ಕೆ ತಗೊಂಡಿರೋದು. ನೋಡು, ಈಗಲೇ ಹೇಳು, ನಿನ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಬಾ, ಇಲ್ಲ ಅಂದ್ರೆ ನಿನ್ನ ಕಳಿಸ್ತಿ ಬೇರೆಯವ್ರನ್ನ ಯಾರು ತಗೊಂತೀನಿ. ಅಯ್ಯೋಯ್ಯೋ ಸರ್, ನಿಮಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ನನ್ನ ಭಾಗ್ಯ ಸರ್. ಏನ್ ಮಾಡೋದು ಸರ್, ಮನೆ 1 ಗಂಟೆ ಮುಂಚೆನೆ ಬಿಟ್ಟೆ ಸರ್. ಆದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಗಾಕೋಬಿಟ್ಟೆ ಸರ್. ನಾಳೆಯಿಂದ 2 ಗಂಟೆ ಮುಂಚೆನೆ ಹೊರಟು ಸರಿಯಾದ ಟೈಮ್ ಕೆಲ್ಸಕ್ಕೆ ಬಂದ್ಬಿಡ್ತೀನಿ ಸರ್. ಭಾರ್ಗವಿ ಒಳ್ಳೆಯವರು. ಅವಳು ಈಗ ನನ್ನ ತಮ್ಮನ ಹೆಂಡತಿ. ಭಾರ್ಗವಿ ನನ್ನ ತಮ್ಮ ಇಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅವರಿಬ್ಬರಿಗೂ ಏನಾದ್ರೂ ತೊಂದರೆ ಕೊಟ್ರೆ ಇಲ್ಲಿವರೆಗೂ ನೀನ್ ನೋಡದೇ ಇರೋ ಚರಣ ನೋಡ್ತೀಯ. ನೋಡು ಬೃಂದ, ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಮುರಿದೋಯ್ತು. ಮತ್ತೆ ನನ್ನ ಎದುರು ನಾಟಕ ಆಡ್ಕೊಂಡು ಬರಬೇಡ. ನನ್ನ ಕಣ್ಣು ಕಾಣಿಸ್ದಾಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರು. ಮಾವ, ಚರಣ್, ಮನೆಯವರು ಎಲ್ಲರೂ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ.
ಓಕೆ. ಅರ್ಜುನ್, ಅದಕ್ಕೆ ನಿನ್ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೋದಾ? ಹೇಳಿ ಅದಕ್ಕೆ, ಯಾಕೆ ಕೇಳ್ತಿದ್ದೀರಾ? ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಅದು ನಾನು ನಿನ್ನ ಹತ್ರ ಒಂದ್ ನಿಜಾನ ಮುಚ್ಚಿಟ್ಟಿದ್ದೀನಿ. ನಿಜ ಹೇಳ್ಬೇಕಾ? ಏನ್ ಹೇಳಿ? ನಾನು ತುಂಬಾ ಕೆಟ್ಟೋಳು ಅರ್ಜುನ್. ಎಲ್ಲರ ಮೇಲೂ ನನಗೆ ಹೊಟ್ಟೆ ಉರಿ ಇದೆ. ನನ್ನಿಂದ ಈ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮನೇಲಿ ಇರೋದಕ್ಕೆ ನನಗೆ ಅರ್ಹತೆನೇ ಇಲ್ಲ. ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಲ್ಲ, ಈ ಮನೇಲಿ ಎಲ್ರ ಬಗ್ಗೆ ಕಾಳಜಿ ಮಾಡೋರು ನೀವೇ ಕೆಟ್ಟವ್ರಾಗ್ತೀರಾ? ಇದನ್ನ ನಾನ್ ಹೇಳ್ತಿರೋದಲ್ಲ ಅರ್ಜುನ್, ನಿಮ್ಮಣ್ಣ ಹೇಳ್ತಿರೋದು. ಏನೋ ಬ್ರೋ ಹಾಗನ್ನ? ಅಲ್ಲ, ಅವನು ಯಾಕೆ ಹಾಗಂತಿದ್ದಾನೆ? ಸಲಿ ಬೇರೆಯವ್ರ ಜಾಗ ಕೊಟ್ಟ ಮೇಲೆ ಜೊತೆಗಿರೋಳು ನಾನು ಭಾರ ಆಗ್ತಿದ್ದೀನಿ ಅಂತ. ಅಂದ್ರೆ ಅವನ್ ಮನ್ಸಲ್ಲಿ ಇನ್ನೂ ಆವತ್ತೇ ಹೇಳದ್ನಲ್ಲ ಅರ್ಜುನ್, ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ. ಅವಳನ್ನ ಚರಣ್ ಇನ್ನೂ ಮರ್ತಿಲ್ಲ. ಅವಳ ನೆನಪಲ್ಲಿ, ಅವಳ ಯೋಚನೆಯಲ್ಲಿ ನನ್ನಿಂದ ದೂರನೇ ಉಳ್ಕೊಂಡಿದ್ದಾನೆ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅರ್ಜುನ್? ಯಾರ ಹತ್ರ ಸಹಾಯ ಕೇಳಿ ಅಂತ ಗೊತ್ತಾಗ್ದೆ ನಿನ್ ಹತ್ರ ಹೇಳ್ಕೊತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಹೇಳಿ ಅದಕ್ಕೆ, ಅದು ಯಾರಂತ ಹೇಳಿ. ಅವಳು ಯಾರು ಅಂದ್ರೆ ಹೇಳಿ ಅದಕ್ಕೆ.